ಏನು ಹೇಳ್ಬೇಕು, ಹಾವೇರಿ ಟಿಕೆಟು ಈಗಾಗಲೇ ಎಲ್ಲ ಕೇಂದ್ರ ನಾಯಕರು ಮಾತಾಡಿದ್ದೀವಿ, ಎಲ್ಲ ಹಿರಿಯರ ಹತ್ರ ಮಾತಾಡಿದೆ, ಯಡಿಯೂರಪ್ಪನವ್ರ ಹತ್ರ ಮಾತಾಡಿದೆ. ಅವನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗಲೇ ನಾನು ಮತ್ತು ನನ್ನ ಮಗ ಕಾಂತೇಶ್ ಇಬ್ಬರು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಖಂಡಿತ ನಾನು ಟಿಕೆಟು ಕೊಡಿಸ್ತೇನೆ ಮತ್ತು ಹಾವೇರಿ ಗದಗ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತನ್ನು ಅವರು ಈಗಾಗಲೇ ಹೇಳಿದರು. ಆ ಪ್ರಕಾರವೇ ಈಗ ಅವನು ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಎಲ್ಲ ಜನರು ಕೂಡ ಪಕ್ಷದ ಕಾರ್ಯಕರ್ತರು ಅವ್ನು ಗೆಲ್ಲಿಸ್ತೀವಿ ಅಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿ ಈಗಾಗಲೇ ಆಗಿದೆ. ಆ ಭಾಗದಲ್ಲಿರುವಂಥ ಎಲ್ಲ ಮಠದ ಪ್ರಮುಖರನ್ನು ಕೂಡ ಕಾಂತೇಶ್ ಈಗಾಗಲೇ ಭೇಟಿ ಮಾಡ್ಕೊಂಡು ಬಂದಿದ್ದಾನೆ. ಅದು ಕೂಡಲ ಸಂಗಮದ ಸ್ವಾಮೀಜಿ ಇರ್ಬೋದು, ಹರಿಹರದ ಸ್ವಾಮೀಜಿಗಳಿರ್ಬೋದು, ಅಥವಾ ಪಂಚಮಸಾಲಿ ಸಮಾಜ ಜೊತೆಗೇ ನಮ್ಮ ಕಾಗಿನೆಲೆ ಮಠ ಸ್ವಾಮಿಗಳಿರ್ಬೋದು, ಅದೇ ರೀತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳಿರ್ಬೋದು, ವಾಲ್ಮೀಕಿ ಸಮಾಜ ಸ್ವಾಮೀಜಿಗಳಿರ್ಬೋದು, ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಅವನ ಆಶೀರ್ವಾದ ತೊಗೊಂಬಂದಿದ್ದಾನೆ. ಅವರೆಲ್ಲರ ಆಶೀರ್ವಾದ ಕೂಡ ಅವನಿಗಿದೆ. ಇಂಥ ಸಂದರ್ಭದಲ್ಲಿ ನನಗೆ ಪೂರ್ಣ ವಿಶ್ವಾಸ ಇದೆ, ಯಡಿಯೂರಪ್ಪನವರು ಅವರೇನು ಆಶೀರ್ವಾದ ಮಾಡಿದ್ದರೋ, ಅವರೇನು ಮಾತು ಕೊಟ್ಟಿದ್ದರೋ, ಮಾತು ಕೊಟ್ಟಿರೋ ಪ್ರಕಾರ ಕಾಂತೇಶನ್ಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಜೊತೆ ಕೇಂದ್ರ ನಾಯಕರು ಕೂಡ ಕಾಂತೇಶನ್ಗೆ ಟಿಕೆಟ್ ಕೊಡ್ತಾರೆ ಅಂತ ನಂಬಿಕೆ ಕೂಡ ನನಗಿದೆ. ಸರ್, ಈಗ ಇದ್ರ ಹೆಸರು ಕೇಳಿ ಬರ್ತಾರೆ. ಬೊಮ್ಮಾಯಿ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಅಪೇಕ್ಷೆ ಪಡೋದು ತಪ್ಪಲ್ಲ. ಅಪೇಕ್ಷೆ ಪಟ್ಟಂಥ ಸಂದರ್ಭ ನಾವು ಚುನಾವಣಾ ಸಮಿತಿನೂ ಕೂಡ ಬೆಂಗಳೂರು ಕೂತಂಥ ಸಂದರ್ಭದಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಮೂರು ಹೆಸರು ಕಳಿಸಿದ್ದೀವಿ, ಯಾರ್ಯಾರು ಅಪೇಕ್ಷೆ ಪಟ್ಟಿರೋ ಆ ಥರದಲ್ಲಿ. ಹಾಗಾಗಿ 3 ಹೆಸರು ಹೋಗಿದೆ. 3 ಹೆಸರಿನಲ್ಲಿ ಬೊಮ್ಮಾಯಿ ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದವರು, ಜೊತೆಗೆ ಈಗ ಹಾಲಿ ಶಾಸಕರು ಕೂಡ ಅವರು ಇರೋದ್ರಿಂದ ನನಗನ್ಸುತ್ತೆ ಕಾಂತೇಶನ್ ಬಗ್ಗೆ ಕನ್ಸಿಡರ್ ಮಾಡ್ತಾರೆ ಕೇಂದ್ರದವರು ಅಂತ. ಅದಕ್ಕೆ ಯಡಿಯೂರಪ್ಪನವರು ಪೂರ್ಣ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೊತೆಗೆ ಹಿಂದುಳಿದ ವರ್ಗದವರಿಗೆ ಕುರುಬ ಸಮಾಜಕ್ಕೆ ಒಬ್ಬರು ಕೊಡಬೇಕು, ಯುವಕರು ಕೊಡಬೇಕು ಅನ್ನೋಂಥ ರಾಜ್ಯದಾದ್ಯಂತ ಬೇಡಿಕೆ ಇದೆ. ಆ ಲೆಕ್ಕವನ್ನು ಕೂಡ ಅವರೆಲ್ಲ ಯಡಿಯೂರಪ್ಪನ ಮಾತಾಡೋಂಥ ಸಂದರ್ಭ ಇದೆಲ್ಲ ಬಳಸ್ಕೊಂಡು ಕಾಂತೇಶನ್ಗೆ ಟಿಕೆಟ್ ಕೊಡಿಸ್ತಾರೆ, ಕೇಂದ್ರದವ್ರ ಹತ್ರ ಒತ್ತಡ ತರ್ತಾರೆ ನಂಬಿಕೆ ನನಗಿದೆ. ಸರ್, ಮತ್ತೆ ಈಗ ಟಿಕೆಟ್ ಸಿಗತ್ತೆ, ಗೆಲ್ಲದೆ ಪ್ಲ್ಯಾನ್, ಬೇರೆ ಇನ್ನೇನು ಪ್ಲ್ಯಾನ್ ಇಲ್ಲ. 100% ಗೆಲ್ತೀವಿ ನಂಬಿಕೆ ನನಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.